ಇದಕ್ಕೆಲ್ಲ ನೇರ ಹೊಣೆ ಪ್ರದೀಪ್ ಈಶ್ವರ್ ಮತ್ತು ಕಾಂಗ್ರೆಸ್ ಸರ್ಕಾರ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಗ್ರಾಮದಲ್ಲಿ ಪಂಚರ್ ಶಾಪ್ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ನವೀನ್ ಮತ್ತು ಚಂದ್ರಿಕಾ ಎನ್ನುವವರ ಮುದ್ದಿನ ಮಗಳು ನಿನ್ನೆ ಸಂಜೆ ಸುಮಾರು 6 ಗಂಟೆ ವೇಳೆಗೆ ಮನೆ ಮೇಲೆ ಬಟ್ಟೆ ಒಣಗಿಸುತ್ತಿದ್ದ ತಾಯಿ ಜೊತೆ ಕುರುಕುರೆ ತಿನ್ನುತ್ತಿದ್ದ ವೇಳೆ ಕೋತಿಯೊಂದು ದಾಳಿ ಮಾಡಿ ಅದನ್ನ ಕಿತ್ತುಕೊಂಡು ಹೋದ ಗಾಬರಿಗೆ ಸುಮಾರು 11 ವರ್ಷದ ಮಗಳು ಶಶಿಕಲಾ ಎಂಬ ಹುಡುಗಿ ಓಡಿ ಬಂದು ನೀರು ಕುಡಿಯುವ ಹೊತ್ತಿಗೆ ಉಸಿರಾಟಕ್ಕೆ ತೊಂದರೆಯಾಗಿ ಒದ್ದಾಡುತ್ತಿದ್ದನ್ನ ಕಂಡ ಪೋಷಕರು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲು ಮುಂದಾದ್ರೆ ಅಲ್ಲಿ ಒಬ್ಬ ನರ್ಸ್ ಬಿಟ್ರೆ ಯಾರೂ ಇಲ್ಲ. ಆ ಮಗುಗೆ ಪಲ್ಸ್ ಚೆಕ್ ಮಾಡೋ ಮಿಷನ್ ಚಾರ್ಜ್ ಆಗಿಲ್ಲ, ಚಾರ್ಜ್ ಹಾಕೋ ಬ್ಯಾಟರಿಯೂ ಇರಲಿಲ್ಲ. ಅಲ್ಲಿ ಚಿಕಿತ್ಸೆ ಸಾಧ್ಯವಿಲ್ಲ ಎಂದರಿತ ಪೋಷಕರು ಕೂಡಲೇ ಅದೇ ಗ್ರಾಮದ ಇನ್ನೊಂದೆರಡು ಖಾಸಗಿ ಆಸ್ಪತ್ರೆಗಳನ್ನ ಸುತ್ತಿ ಅಲ್ಲಿಯೂ ಏನು ಪ್ರಯೋಜನ ಆಗಿಲ್ಲ ಅಂತ ಜಿಲ್ಲಾಸ್ಪತ್ರೆಗೆ ಹೋಗಲು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ಆಂಬ್ಯುಲೆನ್ಸ್ ಬಾರದ ಕಾರಣ ಯಾರದೋ ಒಂದು ಕಾರಲ್ಲಿ ಸಾಗಿಸಿದ್ರು ಆಸ್ಪತ್ರೆ ತಲುಪುವ ಮಾರ್ಗ ಮಧ್ಯೆಯೇ ಮಗು ಜೀವ ಕಳೆದುಕೊಂಡಿತ್ತು. ಈ ಘಟನೆಯನ್ನ ಕಣ್ಣಾರೆ ಕಂಡ ಅಪ್ಪ ಅಮ್ಮ ಸಂಬಂಧಿಕರು ಅವರ ಅಣ್ಣ ತಮ್ಮಂದಿರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವರಿಗೆ ದಿಕ್ಕು ತೋಚಿದ ಮುಖಂಡರಿಗೆ ಕಾಲ್ ಮಾಡಿ ಸಹಾಯ ಬೇಡಿದ್ದಾರೆ. ಅದೇ ಗ್ರಾಮದ ಸಮಾಜ ಸೇವಕ ಸಂದೀಪ ರೆಡ್ಡಿಗೆ ದೂರವಾಣಿ ಮೂಲಕ ಮಗುವನ್ನ ಕಳೆದುಕೊಂಡು ನಾವು ದುಃಖಿತರಾಗಿದ್ದೇವೆ, ನಮ್ಮ ಮಗು ಹೋಗಿಬಿಟ್ಟಿದೆ, ಇನ್ನಾರಿಗೂ ಈ ಗತಿ ಬರಬಾರದು, ಮೊದಲು ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯ, ಅಲ್ಲಿಗೆ ಬೇಕಾಗಿರೋ ಮೂಲ ಸೌಕರ್ಯ ಕೊಡಿಸಿ ಎಂದು ಅಂಗಲಾಚಿ ಬೇಡಿಕೊಂಡ ಆಡಿಯೋ ಲಭ್ಯವಾಗಿದೆ. ಏನಾಯ್ತು ಇದು ಮನೇಲಿ ಬಿದ್ದೋಗಿದ್ಲು ಮಗು, ಎತ್ಕೊಂಡು ಓಡಾದ್ರೆ ಕೈಗೆ ಕ್ಲಿಪ್ ಹಾಕಿ ನೋಡ್ತಾರ ನೋಡ, ಅದು ಕೂಡ ಇಲ್ಲಪ್ಪ, ಅದು ಕೂಡ ಚಾರ್ಜ್ ಹಾಕಿಲ್ಲ, ಒಂದು ಆಕ್ಸಿಜನ್ ಇಲ್ಲ, ಏನು ಇಲ್ಲಪ್ಪ ಇಲ್ಲ. ಮತ್ತೆ ಹಂಗೆ DNR ಹೋದ್ರೆ DNR ಅಲ್ಲಿ ಅವನು ಆಗಲ್ಲ ಅಂತ, ಮಾನಸಾಗ ಹೋದ್ರೆ ಅಲ್ಲಿನ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಪ್ರಯೋಜನ ಆಗಿಲ್ಲ. ಮಗುಗೆ ಹೋಯ್ತಪ್ಪ, ಹೋಯ್ತು ಸ್ವಾಮಿ, ಹೋಯ್ತು, ನನ್ನ ಆಸ್ತಿನ ಹೋಯ್ತದು. ಅಯ್ಯೋ ಓನಪ್ಪ, ಅದು ಏನೋ ಮಾಡ್ರಪ್ಪ, ನನ್ನ ಮಗುಗ ಬೇರೆಯವ್ರಿಗೆ ಆಗ್ಬಾರ್ದಪ್ಪ. ಏನಾಯ್ತು ಮಗುಗೇನಾಯ್ತು ಸರ್? ಅವರು ನಾರಾಯಣಪ್ಪ ಅವ್ರ ಮಗ ಮೇಲಿಂದ ಕೆಳಗಡೆ ಮನೆ ಒಳಗೆ ಬಿದ್ದಿದ್ದಾರೆ. ಅಲ್ಲ ಮಗುಗೇನಾಯ್ತು ಹೇಳೋಲೇ? ಸರ್ ಡೆಡ್ ಆಗಿದೆ ಸರ್ ಮಗು. ಅಯ್ಯ ನಿನ್ನಲೇ, ಏನ್ ನನ್ ಮಕ್ಕಳು ನೀವು ಲೇ? ಅವ್ರು ಹಾಸ್ಪಿಟಲ್ ಯಾರು ಇದ್ದೀನಿ ಸರ್, ಹೋಗಿ ಪಾಪ ಅಲ್ಲಿ ಡೆಡ್ ಆಗಿದೆ ಸರ್ ಹಾಸ್ಪಿಟಲ್. ಎಷ್ಟು ಮಗುಗೆ ವಯಸ್ಸು? ಬಿಟ್ಟಿಗೆ 11 ವರ್ಷ ಸರ್ ಅವ್ರಿಗೆ ಮಗುಗೆ. ಏನಪ್ಪ ಅನ್ಯಾಯ, ಅನ್ಯಾಯಪ್ಪ. ಇಲ್ಲಿ ನಮ್ಮ ಹಾಸ್ಪಿಟ್ಲಾಗೆಲ್ಲ ಅನ್ಯಾಯ ನಡೆದ್ಬಿಡ್ತು ನಮ್ಗ, ಏನು ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ನಾನು ಮಾತಾಡ್ತೀನಿ. ಏನ್ ಬೇಡ ನನಗೆ ನನ್ನ ಮೊಮ್ಮಗಳಿಗೆ ಬೇರೆಯವ್ರಿಗೆ ಆಗ್ತೀರ ನೋಡ್ರಿ, ನನಗೆ ಏನು ಬೇಡ. ನನಗೆ ಅಲ್ಲಿ ಫಸ್ಟ್ ಬಂದು ನೀವು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಅದ್ ಬೇಗ ಹಾಕ್ಬಿಟ್ಟು ನೀವು ಅದ್ ಏನ್ ಮಾಡ್ತೀರೇನೋ, 2 ಡಾಕ್ಟರ್ ಇರ್ಬೇಕು, ಬೆಳಿಗ್ಗೆ ಒಬ್ರು ನೈಟ್ ಒಬ್ರು ಇರ್ಬೇಕು, ಆ ತರ ಮಾಡ್ಕೊಡಿ ನೀವು. ಅದು ಇದು ಕೇಳ್ಕೊಂತೀನಿ, ಏನು ಬೇಡ ನಮ್ಗೆ. ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಕ್ಕೆ ತೆರಳಿದ ಸಂದೀಪ ರೆಡ್ಡಿ ಪೋಷಕರನ್ನ ಸಮಾಧಾನ ಪಡಿಸಿ ಸಾಂತ್ವನ ಹೇಳಿ ಅವರ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಜಮಾಯಿಸಿದ ಜನ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ, ಅಲ್ಲಿನ ಅವ್ಯವಸ್ಥೆ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ದೂರವಾಣಿ ಕರೆ ಹೋಗುತ್ತಿಲ್ಲ ಎಂದು ರೀಚಾರ್ಜ್ಗಾಗಿ ಫೋನ್ ಪೇ ಮಾಡಿ, ನಿನಗೆ ಗತಿ ಇಲ್ಲದಿದ್ರೆ ನಾವೇ ಹಣ ಕೊಡ್ತೀವಿ ಅಂತ ಅವರ ವಿರುದ್ಧ ಘೋಷಣೆ ಕೂಗಿದ ಪ್ರಸಂಗವೂ ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ರಸ್ತೆ ಬಂದ್ ಮಾಡುವುದಾಗಿ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಸ್ಥಳಕ್ಕೆ ಬಂದ ಎಡಿಸಿ ಭಾಸ್ಕರ್, ಡಿವೈಎಸ್ಪಿ ಜಗನ್ನಾಥ್ ರೈ, ಡಿಎಚ್ಒ ಡಾಕ್ಟರ್ ಮಹೇಶ್ ಕುಮಾರ್ ಸ್ಥಳಕ್ಕೆ ಬಂದು 2 ದಿನಗಳೊಳಗೆ ಆಸ್ಪತ್ರೆಗೆ ವೈದ್ಯರು ಮತ್ತು ಮೂಲಭೂತ ಸೌಲಭ್ಯಗಳು ನೀಡುವುದಾಗಿ ಒಪ್ಪಿಕೊಂಡ ಮೇಲೆ ಪ್ರತಿಭಟನೆ ವಾಪಸ್ಸು ಪಡೆದಿದ್ದಾರೆ. ಈ ವೇಳೆ ಸಂದೀಪ್ ರೆಡ್ಡಿ ಅಂತ್ಯ ಸಂಸ್ಕಾರ ನಡೆಸಿ ವಿಧಿವಿಧಾನಗಳನ್ನೆಲ್ಲ ಮುಗಿಸುವವರೆಗೂ ಜೊತೆಗಿದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ನೋಡಿ, ಈ ದಿನ ನಿನ್ನೆ ದಿನ ಶಶಿಕಲಾ ಅನ್ನೋ ಒಂದು ಮಗು ಆಟ ಆಡ್ತಾ ಇರಬೇಕಾದ್ರೆ ಸ್ವಲ್ಪ ಏನೋ ಉಸಿರು ಕಟ್ಟಿದಾರನೋ ಏನೋ ಆಗಿ ಬಿದ್ದೋಗಿ ಆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಸರಿಯಾದ ಚಿಕಿತ್ಸೆ ಸಿಗ್ದಿರ ಇಲ್ಲಿ ನಮ್ಮದು ಕೂಗಳತೆ ದೂರದಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ಆಸ್ಪತ್ರೆ ಇದ್ದರೂ ಸಹ ಆಸ್ಪತ್ರೆ ಇನ್ನೂ ಪ್ರಾರಂಭ ಆಗದಿರೋದ್ರಿಂದ ವಿಧಿ ಇಲ್ದಿರ ಅವರು ಚಿಕ್ಕಬಳ್ಳಾಪುರಕ್ಕೆ ತೊಗೊಂಡೋಗಂಗಾಯಿತು. ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ, ಖಾಸಗಿ ವಾಹನದಲ್ಲಿ ತೊಗೊಂಡೋಗಿದ್ದಾರೆ. ತೊಗೊಂಡೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲೇ ಮಗು 3ನೇ ಕ್ಲಾಸ್ ಹೋಗುವಂಥ ಮಗು, ಒಂದು 8-9 ವರ್ಷದ ಮಗು ತೀರ್ಕೊಂಡಿದೆ, ಹಸುನಿಗಿದೆ. ಒಂದು ದಲಿತ ಕುಟುಂಬದ ಬಡ ಮಗು ಇವತ್ತು ಅಸಹಾಯಕತೆಯಿಂದ, ಏನು ನಮ್ಮ ವ್ಯವಸ್ಥೆಯ ದೌರ್ಬಲ್ಯದಿಂದ, ವ್ಯವಸ್ಥೆಯ ವೈಫಲ್ಯದಿಂದ ಇವತ್ತು ಆ ಮಗು ಸತ್ತೋಗಿದೆ. ಅದಕ್ಕೆ ನೇರ ಹೊಣೆ ಸರ್ಕಾರ. ಇದೇನಾದರೂ ಮೆಡಿಕಲ್ ಕಾಲೇಜಲ್ಲಿರುವಂಥ ಹಾಸ್ಪಿಟ್ಲು ವರ್ಕ್ ಆಗ್ತಿದ್ದರೆ ಆ ಮಗು ಡೆಫಿನೆಟಾಗಿ ಬದುಕಿರ್ತಿತ್ತು, 100 ವರ್ಷ ಬದುಕಿರ್ತಾಯಿತ್ತು.
ಆ ಮಗುವಿನ ಆಯುಷ್ಯನ್ನು ಕಿತ್ಕೊಂಡಂತಹ ಈ ಸರ್ಕಾರಕ್ಕೆ ನಾವು ಚೀಮಾರಿ ಆಗ್ತಿದ್ದೀವಿ. ಇದು ಇವತ್ತಾಗಿರೋದಲ್ಲ, ನಿಜವಾಗ್ಲೂ ಯಾವಾಗಲೂ ಆಗ್ತಿದೆ. ನನ್ನ ಯುವ ಮಿತ್ರರು ಎಷ್ಟೋ ಜನ ಇದನ್ನೆಲ್ಲ ವಿಡಿಯೋಗಳು ಮಾಡಿ ಇನ್ನೊಂದು ಮಾಡಿ ಹೇಳ್ತಿದ್ರು. ಪ್ರತಿ ಸಲ ಬಜೆಟ್ ಆಗಬೇಕಾದ್ರೂ ನಾವು ಸಹ ಪ್ರದೀಪ್ ಈಶ್ವರ್ ಅವರಿಗೆ ವಿಡಿಯೋಗಳ ಮುಖಾಂತರ ಬೇರೆ ಬೇರೆ ಮುಖಾಂತರ ದಯವಿಟ್ಟು ಈ ಆಸ್ಪತ್ರೆಗೆ ಅನುದಾನ ತಂದು ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಇವತ್ತವರೆಗೂ ಮಾಡಿಲ್ಲ. ಇಡೀ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಆಸ್ಪತ್ರೆಗಳು ಸಹ, ಗೌರ್ಮೆಂಟ್ ಆಸ್ಪತ್ರೆಗಳು ಸಹ ಶೋಚನೀಯ ಸ್ಥಿತಿಯಲ್ಲಿದೆ. ಇದಕ್ಕೆಲ್ಲ ನೇರ ಹೊಣೆ ಪ್ರದೀಪ್ ಈಶ್ವರ್ ಮತ್ತು ಕಾಂಗ್ರೆಸ್ ಸರ್ಕಾರ. ಇನ್ನು ಘಟನೆ ನಡೆಯುತ್ತಿದ್ದಂತೆ ವಿಷಯ ತಾಲೂಕಿನಾದ್ಯಂತ ಹರಡಿದ್ದು ಕೆಲವು ಮುಖಂಡರು ಪೋಷಕರ ಮನೆಗೆ ತೆರಳಿ ಅವರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ರು. ಹರಿಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಸಹ ಪೆರೇಸಂದ್ರಕ್ಕೆ ಭೇಟಿ ನೀಡಿ ಪೋಷಕರಿಗೆ ಸಮಾಧಾನ ಮಾಡಿ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಶುಶ್ರೂಷಕಿ ಜೊತೆ ಮಾತನಾಡಿ ನಡೆದ ಘಟನೆ ಬಗ್ಗೆ ಮಾಹಿತಿ ಪಡೆದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.